ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನೊಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ, ಪಾರ್ಸಲ್ ಇವಾಗ ಬಂದಿದೆ. ಪೌಚು ತುಂಬ ಚೆನ್ನಾಗಿದೆ. ನನ್ನ ಫ್ರೆಂಡ್ಸು ಮಾಡಿದ್ದು ನೋಡಿಬಿಟ್ಟು ಲಿಂಕ್ ಕಳಿಸ್ಕೊಂಡು ನಾನು ಮಾಡಿದ್ದೀನಿ. ಮಕ್ಕಳು ಐಟಮ್ ಎಲ್ಲ, ಬ್ಯಾಂಗಲ್ಸು ಎಲ್ಲ ಹಂಗೆ ಕವರಿಗೆ ಹಾಕಿಟ್ಟಿದ್ದೆ. ಅದಾಗಿ ನೋಡಿಬಿಟ್ಟು ಇವಾಗ ಪೌಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಪೌಚು. ಇವಾಗೆಲ್ಲ ಐಟಮ್ ಜೋಡಿಸ್ಬೇಕು. ಇವಾಗ ನಾನು ಮತ್ತು ನನ್ನ ಮಗಳು ಐಟಮ್ ಎಲ್ಲ ಜೋಡಿಸ್ತೀವಿ. ಮತ್ತು ಇವತ್ತು ನಮ್ಮ ಮನೆಯವರು ಬರ್ತ್ಡೇ ಕೂಡ ಇದೆ. ಇವತ್ತು ನನಗೆ ಸಿಂಪಲ್ಲೇ ಮನೇಲೇ ಸೆಲೆಬ್ರೇಟ್ ಮಾಡ್ತೀವಿ. ನಾನ್ ವೆಜ್ ಏನಾದ್ರು ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನ್ ವೆಜ್ ಏನಾದ್ರು ತರಿಸ್ಬಿಟ್ಟು ಇಲ್ಲೇ ಮನೇಲೇ ಮಾಡ್ತೀವಿ. ಇವಾಗ ಇದೇ ಥರದ್ದು 2 ಸೆಟ್ಟು ಒಟ್ಟಿಗೆ ಮಾಡಿದ್ದೀನಿ. ಒಂದು ಸೆಟ್ ಸಪ್ರೇಟ್ ಮಾಡಿದರೆ ಅಮೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಸೆಟ್ಟನ್ನು ಒಟ್ಟಿಗೆ ಮಾಡಿದ್ದೀನಿ. ಅಮೌಂಟ್ ಎಲ್ಲ ಕಡಿಮೆ ಆಯಿತು ಮತ್ತು ಚೆನ್ನಾಗೂ ಬಂದಿದೆ ಕೂಡ. ಅಲ್ಲಿ ಇಟ್ಟಿದ್ದೀನಲ್ಲ ಅವನೇ ಒಂದು ಯಾವ್ದಾರು ಬಾಕ್ಸ್ ಹಾಕಿದ್ದಾನೆ. ಮೇಶು ಎಲ್ಲ ಜೋಡಿಸ್ತಾ ಇದ್ದಾಳೆ. ನಮ್ಮ ಮನೆಯವರು ಹೊರಟ್ಬಿಟ್ಟು ರೆಡಿ ಆಗಿ ಕೂತಿದ್ದಾರೆ ಆಫೀಸಿಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ಹೊರಗಡೆ ಸಖತ್ ಮಳೆ ಬರ್ತಾಯಿದೆ. ಹಾಗಾಗಿ ಅವ್ರು ಹೋದ್ಮೇಲೆ ಚಿಕನ್ ಏನೋ ತರ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ಹಂಗೆ ಎಲ್ಲ ಜೋಡಿಸ್ತಾ ಇದ್ದೀವಿ ಇಬ್ಬರು ಕೂತ್ಕೊಂಡು. ಅವಾಗೆಲ್ಲ ಜೋಡಿಸಿ ಎಲ್ಲ ಮುಗೀತು. ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು. ನಮ್ಮನೆಯವ್ರಿಗೆ ಕೇಕ್ ಎಲ್ಲ ಕಟ್ ಮಾಡಿಸೋದೆಲ್ಲ ಇಷ್ಟ ಆಗಲ್ಲ. ಹಂಗಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ವಿ. ಅವರೆಲ್ಲೋ ಹೊರಗಡೆ ಹೋಗಿದ್ರು. ಅವ್ರು ಬರೋವಷ್ಟರಲ್ಲೆಲ್ಲ ನಾವು ಕೇಕ್ ಎಲ್ಲ ತಂದು ರೆಡಿ ಮಾಡಿದ್ವಿ. ಹೋಗಿ ಶಿವಿಸ್ಕೊ. ಇಲ್ಲಿ ನೋಡಿ. ಟೂತ್ ಪೇಸ್ಟ್ ಅಲ್ಲೇ ಹೆಂಗವೇ ಒಂದೇ ಸಂಬಂಧ ಒಂದು ಬಿದ್ದಿಲ್ಲ. ಹೀಗೆ ಬೈಬಿಡ್ತಾರೆ. ತೆಗೀರಿ ತೆಗಿ. ನೋಡಿ ಫೋಟೋ ಕ್ಲಿಕ್ ಮಾಡು. ಆಯ್ತು, ಅಡಿದೆ. ಹಾಗೆ ಅಪ್ಪಾಜಿ ನೀರು ಕೊಡಿ. ಅಮ್ಮ ಆಂಟಿ ಹೋಗಿ ಬರ್ಲಿಕ್ಕೆ ಊಟ ಮಾಡ್ಬಾರೆ. ಆಯ್ತು. ಕೇಕ್ ಎಲ್ಲ ಕಟ್ ಮಾಡಿಸಾಯ್ತು. ಇವಾಗೆಲ್ಲ ಊಟಕ್ಕೆ ಕೂತ್ಕೋತಾ ಇದ್ದೀವಿ. ನಮ್ಮ ಅತ್ತೆಯವರು ಊರಿಗೆ ಹೋಗಿದ್ರು, ಅವರೊಬ್ಬರು ಮಿಸ್ ಆದರು. ನಮ್ಮ ಅಪ್ಪಾಜಿಗೆ ಫೋನ್ ಮಾಡಿದ್ದೆ, ಅವರೊಬ್ಬರು ಬಂದರು, ನಮ್ಮ ಅಣ್ಣ ಮಗಳು. ನಾವೆಲ್ಲ ಊಟ ಮಾಡ್ತಿದ್ದೀವಿ. ಇವಾಗ ಬೇರೆ ತಟ್ಟೆ ಕೊಡನೇಶು. ಅಪ್ಪಾಜಿ ಜೊತೆ ಊಟ ಮಾಡ್ತೀಯಾ? ಭೂಷಿತ ಕಾಳೆ ಹಾಕಿದ್ರಿ.
ಸಾಕನೆ. ಹ್ಞೂ ನವ್ಯ ಕಾಳು ಈಗ ಊಟ ಎಲ್ಲ ಮುಗಿಸಿ ವಾಕ್ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವರು ಆ ಕಡೆ ವಾಕ್ ಮಾಡ್ತಾಯಿದ್ದಾರೆ. ಅವ್ರ ಜೊತೆ ಅಂತೂ ವಾಕ್ ಮಾಡೋಕ್ಕಾಗಲ್ಲ ನಾವು, ಹೆವಿ ಫಾಸ್ಟಾಗಿ ಹೋಗ್ತಾರೆ. ನಾನು ನವ್ಯ ಇಬ್ಬರು ಇಲ್ಲೇ ನಮ್ಮ ಮನೆ ಮುಂದ್ಗಡೆನೇ ನಿಧಾನಕ್ಕೆ ವಾಕ್ ಮಾಡ್ತಾಯಿದ್ದೀವಿ. ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.